ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಂದಿದ್ದೀನಿ 2026 ಮಾಡಲ್ ಹೋಂಡಾ 110cc ರಿವ್ಯೂ ಕೊಡೋಕ್ಕೆ. ಗೈಸ್, ಏನೇನಪ್ಪ ಚೆಕ್ ಮಾಡೋದಂದರೆ ಇದ್ರ ಮೈಲೇಜ್ ಎಷ್ಟು ಕೊಡುತ್ತೆ, ಮತ್ತು ಇಂಜಿನ್ ಪವರ್ ಹೇಗಿದೆ, ಟಾಪ್ ಸ್ಪೀಡ್ ಎಷ್ಟು, ಇದ್ರ ಬೆಲೆ ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಪವರ್ ಹೆಂಗಿದೆ, ಮತ್ತು ಯಾರು ತಗೋಬೋದು. ಆದರೆ ಮಿಡಲ್ ಕ್ಲಾಸ್ಗೆ ಅಂತಲೇ ಮಾಡಿಸಿರೋ ಗಾಡಿ ಅಂತಲೇ ಹೇಳ್ಬೋದು ಇದನ್ನ. ಆದರೂ ಮಾತ್ರ ಮಸ್ತಾಗೈತೆ ಗಾಡಿ. ಇದ್ರದ್ದು ರಿಯಲ್ ಅನುಭವವನ್ನು ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್, ಹೋಗೋದಾ. ಫಸ್ಟ್ ಬಂದರೆ ಮೀಟ್ರ್ ಬೋಲ್ಡ್ ನೋಡೋದಾದರೆ ಈ ಥರ ಕೊಟ್ಟವ್ರೆ ಗೈಸ್. ಆದರೂ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಿ ಕೊಟ್ಟವ್ರೆ. ಆದ್ರೂ ಮೀಟ್ರ್ ಬೋಲ್ಡ್ ನೋಡಿದ್ರೆ ಈ ಥರ ಇರುತ್ತೆ. ಅದು ಬಿಟ್ಟರೆ ಮುಂಗಡೆ ಬ್ರೇಕ್ಗಳು, ಇಂಚರ್ ಬ್ರೇಕು ಎರಡೂ ಕೂಡ ಡಮ್ ರೇಟಿ ಆಗಿರುತ್ತೆ. ಮತ್ತು ಎಲ್ ಇ ಡಿ ಲೈಟು. ಆಮೇಲೆ ಪೆಟ್ರೋಲ್ ಕೆಪಾಸಿಟಿ ಎಷ್ಟಪ್ಪ ಅಂದರೆ 5.5 ಲೀಟ್ರು ಅಂತ ಹೇಳೋರೆ. ನಾನು ಎಷ್ಟು ಫುಲ್ ಟ್ಯಾಂಕ್ ಒಂದು 550 ರೂಪಾಯಿ, 600 ರೂಪಾಯಿ ಒಳಗಡೆ ಇರುತ್ತೆ ಫುಲ್ ಟ್ಯಾಂಕ್ಗೆ. ಅದು ಬಿಟ್ಟರೆ ಇನ್ನೇನಪ್ಪ ಮಾತಾಡೋದಂದರೆ ಸೀಟು ಒಳಗಡೆ ನೋಡೋದಾದರೆ ಬನ್ನಿ ಗೈಸ್ ತೋರಿಸ್ತೀನಿ. ಗೈಸ್, ಒಳಗಡೆ ನೋಡೋದಾದರೆ ಈ ಥರ ಒಂದು ಹೆಲ್ಮೆಟ್ ಮಡಿಕೋಬೋದು, ಅಷ್ಟು ಜಾಗ ಕೊಟ್ಟವ್ರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಒಳಗಡೆ ನೋಡಿದ್ರೆ ಇಷ್ಟು ಜಾಗ ಕೊಟ್ಟವ್ರೆ. ಇನ್ನೊಂದು ಸ್ವಲ್ಪ ಪ್ಲೇಸ್ ಇರಬೇಕಿತ್ತು, ಆದರೆ ಒಂದು ಸ್ವಲ್ಪ ಜಾಗ ಕಡಿಮೆ ಐತೆ. ಆದರೂ ಕೂಡ ಇದು ಮಿಡಲ್ ಕ್ಲಾಸ್ಗೆ ಅಂತ ಮಾಡಿಸಿರೋ ಗಾಡಿ. ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಎಲ್ಗಾರ ಹೋಗುವ ಬರೋತಕ್ಕಂತೂ ಮಸ್ತಾಗೈತೆ ಗಾಡಿ ಮಾತ್ರ. ಆಯಿತು 100 ಪ್ರೈಸ್ ಬಂದು ಗೈಸ್, ಇದ್ರು 100 ಪ್ರೈಸ್ ಮಾತಾಡೋದಾದರೆ 86,000 ಐತೆ. 80,000ದಿಂದ ಹಿಡಿದು 1,11,000 ಗಂಟ ಐತೆ ಗೈಸ್. ಇದ್ರು ನೆಕ್ಸ್ಟು ಇನ್ನೇನು ಅಂದರೆ ಇಂಜಿನ್ ಪವರ್ ಟೆಸ್ಟ್ ಮಾಡೋದ. ಬನ್ನಿ ಗೈಸ್, ಲೈವಲ್ಲೇ ತೋರಿಸ್ತೀನಿ. ಆದರೆ ಮಿಡಲ್ ಕ್ಲಾಸ್ಗೆ ಅಂತಲೇ ಮಾಡಿಸಿರೋ ಗಾಡಿ ಇದು. ಬನ್ನಿ ಗೈಸ್, ಇದ್ರ ಪವರು ಮತ್ತು ಹೆಂಗಿರುತ್ತೆ, ಪರ್ಫಾರ್ಮೆನ್ಸು ಹೆಂಗಿರುತ್ತೆ ಅಂತ ಚೆಕ್ ಮಾಡೋದ. ಬನ್ನಿ ಗೈಸ್. ಬನ್ನಿ ಗೈಸ್, ಹೋಗೋದ ರೈಡ್ ಒಂದು. ರೈಡ್ ನೋಡಿ. ಗಾಡಿ ಸೌಂಡು ಮಾತ್ರ ಹೆಂಗೆ ಐತೆ ಮಾತ್ರ. ಗೈಸ್, ಆದ್ರೂ ಮಾತ್ರ ಗಾಡಿ ಮಾತ್ರ ಮಸ್ತಾಗೈತೆ. ಬನ್ನಿ ಟಾಪ್ ಸ್ಪೀಡ್ ಚೆಕ್ ಮಾಡೋದಾಯ್ತಿರೋದು. ಟಾಪ್ ಸ್ಪೀಡ್ ಗೈಸ್. 80ರಿಂದ 83 ಗಂಟೆ ಹೋಯ್ತದೆ, ಇನ್ನೂ ಹೋಗುತ್ತೆ. ಗೈಸ್, ಆದರೂ ಮಾತ್ರ ಗಾಡಿ ಮಾತ್ರ ಮಸ್ತು ಸ್ಪೀಡಲ್ಲಿ ಮಾತ್ರ ಹೋಯ್ತದೆ. ಇವತ್ತೇ ಗಾಡಿನ 83ರಲ್ಲಿ ಹೊಡೆದಿರೋದು ನಂದು ಗಾಡಿನ. ಆದರೂ ಸ್ಪೀಡ್ ಮಾತ್ರ ಮಸ್ತಾಗೈತೆ, ಕೆಪಾಸಿಟಿ ಅಂತೂ ನೋಡಿ ಗೈಸ್. ಆದರೂ ಮಸ್ತಾಗೈತೆ. ನಾವು ಗೈಸ್ ಇನ್ನೊಂದ್ಸಲಿ ಟಾಪ್ ಸ್ಪೀಡ್ ಚೆಕ್ ಮಾಡೋದ. ಬನ್ನಿ. ಗೈಸ್, ಆದ್ರೂ ಒಂಥರ ಗಾಡಿ ಸಕಾಲಾಗೈತೆ. ಏನಾರ ಅನ್ಬೋದು ನೀವು, ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಗೈಸ್, ಇದ್ರದ್ದು ಮೈಲೇಜ್ ಬಗ್ಗೆ ಮಾತಾಡೋದಾದರೆ 1 ಲೀಟ್ರಿಗೆ 40ರಿಂದ 50 ಅಂತ ಕೊಟ್ಟವ್ರೆ. ಆದರೆ ನಂಗೆ ಸಿಕ್ಕಿರೋ ಪ್ರಕಾರ ಒಂದು 40 ಕೊಟ್ಟಿರುವುದೇನೋ ಅಷ್ಟೇ, ಇದು 1 ಲೀಟ್ರಿಗೆ ಅಷ್ಟೇ ಗೈಸ್. ಆಮೇಲೆ ಇನ್ನೇನಿಲ್ಲ ಗೈಸ್, ಆದರೂ ಮಾತ್ರ ಗಾಡಿ ಮಾತ್ರ ಮಸ್ತಾಗೈತೆ ಗೈಸ್. ಆಮೇಲೆ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ಇದ್ರ ಗಾಡಿ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪನೂ ಸೌಂಡ್ ಕೇಳಿಸಲ್ಲ. ಆವಾಗ ಬೇರೆ ಗಾಡಿಗಳು ಕಚ 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 ಅಂತ ಸೌಂಡ್ ಬರುವು. ಈಗ ಬಂದಿರೋ ಗಾಡಿ ಹೆಂಗೆ ಸಲೀಸಾಗಿ ಸ್ಟಾರ್ಟ್ ಆಗುತ್ತೆ ಅಂದರೆ
ನೋಡಿದ್ರಲ್ಲ ಇದೇ ಥರ ಇದಾಗುತ್ತೆ ಗೈಸ್. ಆಮೇಲೆ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ ನೀವು ಒಂದು ಕಿಲೋಮೀಟ್ರು 2 ಕಿಲೋಮೀಟ್ರು ಒಂದು ಗಾಡಿ ಓಡಿಸ್ಕೋಗ್ಬಿಟ್ಟು ನೀವು ಒಂದು 2 ಸೆಕೆಂಡ್ಗೆ ಗಾಡಿನೇ ಅದಾಗದೇ ಆಫ್ ಆಗುತ್ತೆ. ನಿಮ್ಮದು ಪೆಟ್ರೋಲು ವೇಸ್ಟ್ ಆಗೋಲ್ಲ, ಏನೂ ವೇಸ್ಟ್ ಆಗೋಲ್ಲ. ಅವಾಗ ಅದಾಗದೇ ಆಫ್ ಆಗುತ್ತೆ. ಆಫ್ ಆಗಿಬಿಟ್ರೆ ತಿರ್ಗಾ ಸ್ಟಾರ್ಟು ಹಿಂಗೆ ಮಾಡಬೇಕಾ? ಇಲ್ಲ, ಗಾಡಿನ ಹಂಗೆ ಸ್ಟಾರ್ಟ್ ಮಾಡೋಂಗಿಲ್ಲ. ಸುಮ್ಮನೆ ಸ್ವಲ್ಪ ಹಿಂಗೆ ಎಷ್ಟು ಲೀಟ್ರ್ ಕೊಟ್ಟರೆ ಸ್ಟಾರ್ಟ್ ಆಗೋಗುತ್ತೆ. ಆಮೇಲೆ ಇನ್ನೊಂದು ಸೆನ್ಸಿವ್ ಕೊಟ್ಟವ್ರೆ ಏನಪ್ಪ ಅಂದರೆ ನೀವು ಸ್ಟ್ಯಾಂಡ್ ಹಾಕ್ಬಿಟ್ರೆ ನೀವು ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಒಂದ್ಸಲ ತೋರಿಸ್ತೀನಿ ನೋಡಿರಿ. ಇವಾಗ ಸ್ಟ್ಯಾಂಡ್ ಹಾಕಿದ್ದೀನಿ ನಾನು, ನೋಡಿರಿ. ಇವಾಗ ನೋಡಿ ಸ್ಟಾರ್ಟೇ ಆಗೋಲ್ಲ, ನೀವು ಎಷ್ಟೇ ಕೊಟ್ಟರು ಸ್ಟಾರ್ಟ್ ಆಗೋಲ್ಲ ಅದು ಗೈಸ್. ಆಮೇಲೆ ಬಂದರೆ ಇದ್ರ ಲುಕ್ ಮಾತ್ರ ಇನ್ನೂ ಸಕ್ಕತ್ತಾಗೈತೆ ಮಾತ್ರ ಗೈಸ್. ಲುಕ್ ಅಂತೂ ಚೆನ್ನಾಗೈತೆ, ಏನು ಲುಕ್ಕಲ್ಲೇನೋ ಅಭ್ಯಂತರ ಏನಿಲ್ಲ, ಆದರೂ ಚೆನ್ನಾಗೈತೆ. ಲುಕ್ಕಲ್ಲಂತೂ ಮಸ್ತಾಗೈತೆ ಗೈಸ್. ಆಮೇಲೆ ಈ ಮೀಟ್ರ್ ಬೋಲ್ಟ್ ಹೆಂಗಪ್ಪ ನೀವು ಇದು ಮಾಡ್ಬೇಕು ಅನ್ಕೋತಿದ್ದೀರಾ ಗೈಸ್? ಇದು ಕೈಯಲ್ಲಂತೂ ಹಂಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಇದು ಕೊಟ್ಟವ್ರು ನೋಡಿರಿ. ಈ ಥರ ನಾವು ವರ್ಕ್ ಮಾಡಬೇಕಾಗಿರೋದು, ವರ್ಕ್ ಮಾಡೋಕ್ಕೆ ಅಂತಲೇ ಕೊಟ್ಟಿರೋದು ಇದು, ಓಕೆನಾ? ಅದಾದಮೇಲೆ ಅದು ಬಂದರೆ ಮಾಮೂಲಿ ಆರನ್ನು ಸೌಂಡು ಮಾತ್ರ ಅದು ಚೆನ್ನಾಗೈತೆ. ಲೈಟಿಂಗ್ಸು ಮಾತ್ರ ಲೈಟ್ಗಳು ಚೆನ್ನಾಗೈತೆ, ಏನಿಲ್ಲ ಗೈಸ್. ಆದರೂ ಮಾತ್ರ ಗಾಡಿ ಮಾತ್ರ ಮಸ್ತಾಗೈತೆ. ಓಕೆ ಗೈಸ್, ಇಷ್ಟೇ ಈ ಗಾಡಿದು. ಇನ್ನು ಯಾರ್ಯಾರು ತಗೋಬೇಕು ಅಂತ ಇದ್ದೀರಿ ಅವ್ರು ಹಂಗೆ ಕಮೆಂಟಲ್ಲಿ ಹಾಕ್ಬಿಡಿ. ಗಾಡಿ ಮಾತ್ರ ಮಸ್ತಾಗೈತೆ, ತಗೋಬೋದು ಅಂತ ಹೇಳ್ತೀನಿ. ಆದ್ರೂ ಮಿಡಲ್ ಕ್ಲಾಸ್ಗೆ ಅಂತಲೇ ಮಾಡ್ಸಿರೋ ಗಾಡಿ ಇದಂತೂ. ಓಕೆ ಗೈಸ್, ಇವತ್ತಿಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.